ಆದ್ಮೇಲೆ ನಿಮ್ಗೆ ಈಗಾಗಲೇ ನಿಮ್ಮ ಗೂಗಲ್ ಅಕೌಂಟಿಗೆ ಈ ರೀತಿ ಮೆಸೇಜ್ ಬಂದಿರ್ಬೋದು. ಗೂಗಲ್ ಆಡ್ಸೆನ್ಸ್ ಅವರು ಕಳಿಸಿರುವಂತಹ ಮೆಸೇಜ್ ಅಂದರೆ ಅಡಿಷನಲ್ ಟ್ಯಾಕ್ಸ್ ಫಾರಮ್ ಅಥವಾ ರೆಸಿಡೆನ್ಸಿ ಟ್ಯಾಕ್ಸ್ ಫಾರಮನ್ನು ನೀವು ಫಿಲ್ ಮಾಡಿ ಅಂತೇಳಿ. ಇದಕ್ಕೆ ನೀವು ಆಗಲೇ ಪಾನ್ ಕಾರ್ಡ್ ಅಪ್ಲೋಡ್ ಮಾಡಿದ್ರು ಕೂಡ ರಿಜೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿದ್ರು ಕೂಡ ರಿಜೆಕ್ಟ್ ಆಗುತ್ತೆ. ನೀವು ಐ ಡಿ ಕಾರ್ಡ್ ಎಲೆಕ್ಷನ್ ಐ ಡಿ ಕಾರ್ಡನ್ನು ಹಾಕಿದ್ರು ಕೂಡ ರಿಜೆಕ್ಟ್ ಆಗುತ್ತೆ. ಯಾವುದೂ ಇದಕ್ಕೆ ತಗೊಳಲ್ಲ. ಇದಕ್ಕೆ ಬೆಸ್ಟು ನಾವು ಮಾಡಬೇಕಾಗಿರುವಂತಹ ಪ್ರಮುಖ ಕೆಲಸ ಏನಪ್ಪ ಅಂತಂದರೆ ಈ ರೀತಿ ಬಂದಿರುವಂತಹ ಇಮೇಲ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಂಡಾಗ ಈ ರೀತಿ ಬರ್ತೈತೆ. ಈ ರೀತಿ ಓಪನ್ ಮೆಸೇಜನ್ನು ಮಾಡಿದಾಗ ನಮಗೆ ಈಗಾಗಲೇ ಬಂದಿರುವಂತಹ ಮಾಹಿತಿನ ಸಬ್ಮಿಟ್ ಎ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಎ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ನೇರವಾಗಿ ಈ ಒಂದು ಪೇಮೆಂಟ್ ಮಾಹಿತಿಗೆ ಇನ್ಫಾರ್ಮೇಷನ್ ಅಥವಾ ಪೇಮೆಂಟ್ ಇನ್ನಪ್ಪಿ ಬರ್ತೀವಿ. ಬಂದಾಗ ಈ ರೀತಿ ನಮಗೆ ಈಗಾಗಲೇ ಗೊತ್ತಿದೆ, ಈ ರೀತಿ ಮಾಹಿತಿ ಕಾಣ್ತಾನೆ ಇರ್ತೈತೆ. ನೀವು ಐ ಡಿ ಕಾರ್ಡು, ಪಾನ್ ಕಾರ್ಡು, ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಏನು ಮಾಹಿತಿ ಹಾಕಿದ್ರು ಕೂಡ ಅವರು ಮತ್ತೆ ವಾಪಸ್ ಇದನ್ನು ತುಂಬ್ರಿ ಅಂತೇಳಿ ಕ್ರಮ ಕೈಗೊಳ್ಳುವ ಅಗತ್ಯವಿದೆ ಅಂತೇಳಿ ಅವ್ರು ಕಳಿಸ್ತಾನೆ ಇರ್ತಾರೆ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಅಂತಂತಂದರೆ ಫಸ್ಟು ನಾವು ಏನು ಮಾಡ್ಬೇಕಪ್ಪ ಅಂತಂದರೆ ಇದಕ್ಕೆ ಸಿಂಗಾಪುರ್ ಏನು ಮಾಹಿತಿ ಇದೆ ಇದ್ರ ಮೇಲೆ ನಾವು ನೋಡಬೇಕು. ಈ ಸಿಂಗಾಪುರ್ ಮಾಹಿತಿ ಮೇಲೆ ಬಂದಾಗ ಇಲ್ಲಿರುವಂತಹ ನಮ್ದು ಈಗಾಗಲೇ ಸ್ವೀಕರಿಸಲಾಗಿದೆ ಅಂದರೂ ಕೂಡ ಇಲ್ಲಿರುವಂತಹ ತೆರಿಗೆ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಅಂತಿದೆಯಲ್ಲ ಇದ್ರ ಮೇಲೆ ನಾವು ಟಚ್ ಮಾಡಬೇಕು. ಇದ್ರ ಮೇಲೆ ಟಚ್ ಮಾಡಿದಾಗ ನಮಗೆ ಈ ರೀತಿಯಾದ ಹೊಸ ಫಾರಮನ್ನು ತುಂಬಿ ಅಥವಾ ನ್ಯೂ ಫಾರಮ್ ಸಬ್ಮಿಟ್ ಅಂತ ಬರ್ತೈತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ಮತ್ತೆ ಒಂದು ಈ ರೀತಿ ಬರ್ತೈತೆ. ಈ ರೀತಿ ಬಂದಾಗ ಮೆಸೇಜ್ ಬಂದಾಗ ಸ್ಟಾರ್ಟ್ ಫಾರಮ್ ಅಂತ ಕೇಳುತ್ತೆ. ಸ್ಟಾರ್ಟ್ ಫಾರಮ್ ಮೇಲೆ ನೀವು ಕ್ಲಿಕ್ ಮಾಡಿ. ಸ್ಟಾರ್ಟ್ ಫಾರಮ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟು ಈ ರೀತಿ ಇರುವಂತಹ ಫಾರಮ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕನ್ನಡ ಇದೆ, ಇಲ್ಲಿ ಇಂಗ್ಲೀಷ್ ಇದೆ. ಎರಡೂ ಫಾರಮ್ಗಳು ಓಪನ್ ಮಾಡ್ಕೊಂಡಿನಿ. ಇಲ್ಲಿ ವೈಯಕ್ತಿಕ ಮಾಹಿತಿ ಆಗಿರ್ತೈತೆ, ಇಲ್ಲಿ ಇಂಡಿವಿಜುವಲ್ ಮಾಹಿತಿ ಆಗಿರ್ತೈತೆ. ಇಲ್ಲಿ ನೀವು ಶಾಶ್ವತವಾದ ಯಾವ್ದಾದ್ರು ಸಿಂಗಾಪುರ್ನಲ್ಲಿ ಹೊಂದಿದ್ದೀರಾ ಅಂತ ನೀವು ಕೇಳುತ್ತೆ. ಇದು ನೋ ಅಂತ ಹಾಕ್ರಿ. ಇಲ್ಲೂ ನೋ ಅಂತ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟು ನೀವು ವಿದೇಶಿ ಮಾರಾಟಗಾರರ ಆಗಿದ್ದೀರಾ ಅಂತ ಕೇಳುತ್ತೆ. ಇಲ್ಲ ಅಂತ ಹಾಕ್ತೀವಿ. ಇಲ್ಲಿ ನಾವು ನೋ ಅಂತ ಇಂಗ್ಲೀಷಾಗಾದ್ರೆ ನೋ ಅಂತ ಹಾಕ್ತೀವಿ. ಮತ್ತು ನೆಕ್ಸ್ಟ್ ಬಂದರೆ ತೆರಿಗೆ ಮಾಹಿತಿಗಳ ಬಗ್ಗೆ ಹೇಳಿದರೆ ನೀವು ವಿನಾಯಿತಿ ಪಡೆಯಲು ಅರ್ಹರಿದ್ದೀರಾ ಅಂತ ಕೇಳಿದೆ, ನೋ ಅಂತ ಹಾಕಿ. ನೆಕ್ಸ್ಟ್ ಬಂದರೆ ನೀವು ಈ ತೆರಿಗೆಯನ್ನು ಕಡಿಮೆ ಮಾಡಲು ಏನಾದರೂ ನಿಮ್ಮ ಹತ್ರ ಅರ್ಹರಾಗಿದ್ದೀರಾ ಅಂತ ಕೇಳುತ್ತೆ, ನೋ ಅಂತ ಹಾಕಿ. ಇಲ್ಲಿ ಸಲ್ಲಿಸಿ ಅಂತ ಇರ್ತೈತೆ, ಇಂಗ್ಲೀಷಾಗಾದರೆ ಸಬ್ಮಿಟ್ ಮಾಡಿ ಅಂತೈತೆ. ಈ ಫಾರಮನ್ನು ನಾವು ಸಬ್ಮಿಟ್ ಮಾಡಬೇಕು. ಮಾಡಿದ ನಂತರ ನಮಗೆ ನೆಕ್ಸ್ಟ್ ಬರುವಂಥ ಆಪ್ಷನ್ ಏನಪ್ಪ ಅಂತಂದರೆ ಈ ರೀತಿ ಬರ್ತೈತೆ. ಈ ರೀತಿ ಬಂದಾಗ ಇಲ್ಲಿರುವಂತಹ ಡಿಲೀಟ್ ಆಪ್ಷನ್ ಏನಿದೆ ಇದ್ರ ಮೇಲೆ ನಾವು ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದಾಗ ಆರ್ ಯು ಶುಡ್ ಡಿಲೀಟ್ ಅಂತ ಒಂದು ಬ್ಲೂ ಕಲರಲ್ಲಿ ಬರ್ತೈತೆ. ನೀವು ಮತ್ತೆ ಪುನಃ ಡಿಲೀಟ್ ಮೇಲೆ ಕ್ಲಿಕ್ ಮಾಡಬೇಕು. ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಒಂದು ಈ ರೀತಿಯಾಗಿರುವಂತಹ ಸ್ಕ್ರೀನ್ ನಿಮಗೆ ಕಾಣುತ್ತೆ. ಇದೇನಿದೆ ಟ್ಯಾಕ್ಸ್ ಫಾರಮ್ಮು ಓಪನ್ ಆಗಿದೆ. ನೀವು ಇಲ್ಲಿ ನೋಡಿರ್ಬೋದು, ನಿಮ್ಮ ತೆರಿಗೆ ಮಾಹಿತಿನ ಸ್ವೀಕರಿಸಲಾಗಿದೆ ಅಂತ ಬಂದು ಸ್ವೀಕರಿಸಲಾಗಿದೆ ಅಂತ ಬರ್ತೈತೆ. ಅಂದರೆ ಗ್ರೀನ್ ಇಂಕಲ್ಲಿ ನಿಮಗೆ ಸ್ವೀಕರಿಸಲಾಗಿದೆ ಅಂತ ಬರ್ತೈತೆ. ಇಷ್ಟು ಬಂದರೆ ನಿಮಗೆ ಟ್ಯಾಕ್ಸ್ ಫಾರಮಿನ ರೆಸಿಡೆನ್ಷಿಯಲ್ ಟ್ಯಾಕ್ಸ್ ಫಾರಮ್ನ ಸಂಪೂರ್ಣ ರಿಮೂವ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.